Hello friends, welcome back to my channel Lekhapriya's multipurpose channel. ನಾನು ಮೇಲೆ ಬಂದಿದ್ದೀನಿ ಆಸ್ ಯೂಶುವಲ್. ಮೇಲೆ ಅಟ್ ಲೀಸ್ಟ್ ವಾರಕ್ಕೆ ಟ್ವೈಸ್ ಆದ್ರೂ ನಾನು ಕ್ಲೀನ್ ಮಾಡ್ಕೊತೀನಿ, ಡಸ್ಟಿಂಗ್ ಎಲ್ಲ ಮಾಡ್ಕೋತೀನಿ. ಅವರಂತೂ ಏನು ಮಾಡಲ್ಲ, ಹಿ ಜಸ್ಟ್ ಯೂಸ್ ದಿಸ್ ಹೌಸ್ ಅಷ್ಟೇ. ಗಂಡು ಮಕ್ಕಳ ಮೇಲೆ ಏನು ಡಿಪೆಂಡ್ ಆಗುತ್ತೆ, ಆಗಕ್ಕಾಗಲ್ಲ. ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಎಷ್ಟೋ ಸಲ ಹೇಳಿದ್ದೀನಿ, ಪ್ಲೀಸ್ ಅಟ್ಲೀಸ್ಟ್ ಸ್ವಲ್ಪ ಕಸ ಗುಡ್ಸಾದ್ರೂ ಕೊಡ್ರಿ ಅಂತ, ಬಟ್ ನೋ. ಸೊ ಇದೀಗ ತಾನೇ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ನೋಡಿ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾನು ಚೇಂಜ್ ಮಾಡಿಬಿಡ್ತೀನಿ. ವಿಂಡೋಸ್ ಕರ್ಟನ್ ಎಲ್ಲ ಫುಲ್ ಡಸ್ಟಿಂಗ್ ಮಾಡಿ ವಾಶ್ ಮಾಡಿ ಮತ್ತೆ ಹಾಕಿದ್ದೀನಿ. ಈಗ ವಾಷಿಂಗ್ ಮಿಷಿನಲ್ಲಿ ತುಂಬಾ ಅವ್ರ ಬಟ್ಟೆಗಳೆಲ್ಲ ತುಂಬ ಇತ್ತು, ಅದೆಲ್ಲ ಹಾಕಿದ್ದೀನಿ. ಮತ್ತು ಈಗ ಕಸ ಗುಡಿಸ್ಕೋಬೇಕು ಆ್ಯಂಡ್ ಮಾಪಿಂಗ್ ಮಾಡ್ಕೋಬೇಕು. ಮನೆಯಲ್ಲೆಲ್ಲ ಸಖತ್ತು ನೋಡಿ ಯಾವ ರೀತಿ ಎಲ್ಲ ತುಂಬಿಸ್ಬಿಟ್ಟಿದೆ ನೋಡಿ. ಇದೆಲ್ಲ ಈಗ ಏಣಿ ಕೆಳಗಡೆ ಈ ಒಂದು ಡಸ್ಟಿಂಗ್ ಇತ್ತು, ಇದನ್ನ ಹತ್ಕೊಂಡು ಈಗ ನಾನೇ ಮೇಲಿಡಬೇಕು. ಬೇಕಿದ್ದಾಗ ಅವ್ರು ಬೇಕಾದ್ರೆ ತಕ್ಕೊಳ್ಳಿ. ಯಾಕಂದರೆ ಮನೆ ಈ ರೀತಿ ಮೆಸ್ ಆಗೋದು ನಾನು ತುಂಬಾ ಮೆಸ್ಸಿ ಆಗೋದು. ಐ ಡೋಂಟ್ ಲೈಕ್ ದಟ್. ಐ ಹೇಟ್ ಮೆಸ್ಸಿ ಆಗಿರೋದು ನನಗೆ ಇಷ್ಟ ಆಗಲ್ಲ. ಸೊ ನಾನೇ ಅದನ್ನೆಲ್ಲ ಮೇಲಿಡಬೇಕು. ಮತ್ತೆ ಬೇಕಾದರೆ ಅವ್ರು ತಕ್ಕೊಂಡೆಲ್ಲ ಯೂಸ್ ಮಾಡಲಿ. ಫುಲ್ ಬುಕ್ಸು, ಅವ್ರ ಫೈಲ್ಸು, ವಾಟ್ ಎವರ್ ಇದಿಷ್ಟೆಲ್ಲ ಇದೆ ನೋಡಿ. ಮೇಲಿತ್ತು ಆ್ಯಕ್ಚುಲಿ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಮೇಲ್ ಡೇ ಅಂದರೆ ಅವ್ರು ಇರ್ತಾ ಇಲ್ಲ, ಈಸ್ ಕ್ವೈಟ್ ಬ್ಯುಸಿ. ಅವ್ರೇನೋ ಕೆಲಸ ಅಂತ ಬೆಳಗಾಂಗೆ ಹೋಗಿದ್ದಾರೆ. ವಾಷಿಂಗ್ ಮಿಷಿನ್ ಕೂಡ ಹಾಕಿದ್ದೀನಿ, ಯು ಕ್ಯಾನ್ ಸಿ. ಸ್ವಲ್ಪ ನಾನು ಯೂಶ್ವಲಿ ಈ ರೀತಿ ಮ್ಯಾಟ್ಸ್ ಎಲ್ಲ ನಾನು ವಾಷಿಂಗ್ ಮಿಷಿನ್ಗೆ ನಾನು ಹಾಕೋಲ್ಲ, ಐ ಡೋಂಟ್ ಲೈಕ್. ಅದು ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಸೋಪ್ ವಾಟರಲ್ಲಿ ನೆನೆ ಹಾಕಿಬಿಟ್ಟು ಜಸ್ಟ್ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನಾನು ಹೊರಗಡೆ ಒಣಗಿ ಹಾಕ್ತೀನಿ. ನಮ್ಮ ಮಮ್ಮಿ ಕೂಡ ಅಷ್ಟೇ, ಅವರು ಕೂಡ ವಾಷಿಂಗ್ ಮಿಷಿನ್ ಹಾಕೋಕ್ಕೆ ಪ್ರಿಫರ್ ಮಾಡಲ್ಲ. ಎಸ್, ದೇ ಆರ್ ಎಲ್ಲ ಬಟ್ಟೆದೆ, ಮ್ಯಾಟ್ಸ್ ಎಲ್ಲ ಒಬ್ವಿಯಸ್ಲಿ ಬಟ್ಟೆದೆ. ಸೊ ಯಾಕೆಂದು ತುಂಬಾ ಈಸಿಯಾಗಿ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೋಬೋದು, ವಾಶ್ ಕೂಡ ಮಾಡಿ ಹಾಕ್ಬೋದು ಅಂತ. ಬಟ್ ಅದು ವಾಷಿಂಗ್ ಮಿಷಿನ್ ಮಾತ್ರ ನಾವು ಹಾಕಲ್ಲ. ಈಗ ಇದನ್ನ ನಾನು ಮೇಲಿಡಬೇಕು ಫ್ರೆಂಡ್ಸ್ ನೋಡಿ, ಮೇಲಿಡಬೇಕು. ಎಸ್, ಅಲ್ಲಿದೆ ಅಟ್ಟ ನೋಡಿ, ಸ್ಟೋರೇಜ್ ಸ್ಪೇಸ್ ಅದು, ವಿತ್ ಡೋರ್ ಕೂಡ ಇದೆ. ನಮ್ಮ ಡ್ಯಾಡಿ ತುಂಬ ಐಡಿಯಾದಿಂದ ಮಾಡಿಸಿದ್ದಾರೆ ಅದನ್ನೆಲ್ಲ. ನಿಮ್ಗೆ ಕಾಣಿಸುತ್ತೋ ಇಲ್ಲ ಐ ಡೋಂಟ್ ನೋ. ಇಫ್ ಪಾಸಿಬಲ್ ನಾನು ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಅಷ್ಟು ಮೇಲೆ ನಾನು ಒಬ್ಬಳೇ ಹತ್ತಬೇಕೀಗ. ಎಸ್ ಫ್ರೆಂಡ್ಸ್, ನಾನೀಗ ಮೇಲಿಟ್ಟು ನಿಮಗೆ ಕಾಣ್ತೀನಿ ತಡ್ರಿ. ನಿಮ್ಮ ಮನೆಯಲ್ಲೂ ಗಂಡು ಮಕ್ಕಳು ಹೇಗೇನಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನಮ್ಮ ಮನೆಯಲ್ಲೂ ನಮ್ಮಂತ ಒಬ್ವಿಯಸ್ಲಿ ಹೀಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೀಗೆ ಮಾಡ್ತಾರೆ, ನಾನೇ ಎಲ್ಲ ಮಾಡಬೇಕು. ಈಗ ಒಂದೊಂದೇ ತೆಗೆದು ಇಡಬೇಕು. ಈಗ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂತ. ನಾನು ಟೈಮ್ ಆಲ್ರೆಡಿ 15 ಡೇಸ್ ಎಲ್ಲ ಕೆಳಗಡೆನೇ ಬಿದ್ದೆ ಫ್ರೆಂಡ್ಸ್, ಒಂದು ಕೂಡ ಮೇಲಿಟ್ಟೇ ಇಲ್ಲ. ಅವರು ತಗೋಬೇಕು, ಓಕೆ ತಗೋಬೇಕು, ಮತ್ತೆ ಕೆಲಸ ಎಲ್ಲ ಆದ್ರೆ ಮತ್ತೆ ಮೇಲಿಡ್ಬೇಕಲ್ವಾ. ಇದು ಮನೆ ಎಷ್ಟು ಕೆಟ್ಟ ಕಾಣುತ್ತೆ. ಬರೋರು ಹೋಗೋರು ಸೆಕೆಂಡ್ರಿ, ಬಟ್ ನಮಗೆ ಒಂದ್ಸತಿ ಮೆಸ್ಸಿ ಆಗಿದ್ರೆ ಮೆಂಟಲಿ ನಮ್ಗೆ ತುಂಬಾ ಒಂಥರ ಹಿಂಸೆ ಆಗ್ಬಿಡುತ್ತೆ, ಡಿಪ್ರೆಸ್ ಆಗ್ಬಿಡ್ತೀನಿ ನಾನು. ನನಗೆ ಮನೆ ಕ್ಲೀನಾಗಿ ಬಿಡ್ಬೇಕು ಫಸ್ಟ್. ಅದರಲ್ಲೂ ನಮ್ಮ ಮಮ್ಮಿ ಮಾತ್ರ ತುಂಬಾ ಬೈದ್ಬಿಡ್ತಾರೆ. ಎಸ್, ಆಬ್ವಿಯಸ್ಲಿ ಅವ್ರು ಈ ಮನೆಗೆ ಬರಲ್ಲ, ಮೇಲ್ಗಡೆ ಮನೆಗೆ ಎಲ್ಲೂ ಬಂದಿಲ್ಲ, ಅವ್ರು ಬರಲ್ಲ. ಬಟ್ ಕೇಳ್ತಾನೆ ಇರ್ತಾರೆ, ಮನೆ ಕ್ಲೀನಾಗಿ ಇಟ್ಕೊಂಡಿದ್ಯಾ, ಹೋಗು ಕ್ಲೀನ್ ಮಾಡ್ಕೊ ಅಂತ. ನಾನು ಮಾಡ್ಕೋತೀನಿ, ನಿಮಗೆ ಗೊತ್ತು, ನಾನು ಎಷ್ಟೋ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಆದ್ರೂ ಕೂಡ ನನ್ನ ಮನಸ್ಸಿಗೆ ಪರ್ಸ್ನಲಿ ಕೂಡ ನಾನು ಕ್ಲೀನ್ ಮಾಡ್ಕೋತೀನಿ. ಮಮ್ಮಿ ಕೂಡ ಎಸ್ ಕ್ಲೀನ್ ಮಾಡ್ಕೊ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ವಿ ಕಾಂಟ್ ಡಿಪೆಂಡ್ ಆನ್ ಮೇಲ್ಸ್, ಅಂದರೆ ಜೆಂಟ್ಸ್ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ಇದೆಯಲ್ಲ ಈ ಏಣಿ, ಇದು ನಮ್ಮ ಡ್ಯಾಡಿ ಮಾಡಿಸಿದ್ದು. ಇದು ಕಬ್ಬಿಣದ್ದು. ಸೊ ನಾನು ಇದನ್ನ ಶೂಸ್ ಹಾಕೊಂಡಿದ್ದೀನಿ, ಶೂಸ್ ಹಾಕೊಂಡು ಹತ್ತುತ್ತಾ ಇದ್ದೀನಿ.
ನೋಡಿದ್ರೆ ಎಷ್ಟು ಕಷ್ಟಪಟ್ಟೆ ಅಂತ ಒಂದೂ ಎಲ್ಲ ಬಿದ್ದೋಯ್ತು. ಅದೆಲ್ಲ ಎತ್ತಿಡ್ಬೇಕೀಗ. ನೋಡಿ ಅದು ಇಟ್ಸ್ ಮೇಡ್ ಅಪ್ ಆಫ್ ಐರನ್. ಅದಕ್ಕೆ ಏನಿದೆಯಲ್ಲ ಒಂದು ವೇಳೆ ಶೂಸ್ ಹಾಕೊಳ್ದೇ ಇದ್ದಿದ್ರೆ ನಿಜವಾಗ ಕಾಲು ತುಂಬ ನೋವಾಗ್ಬಿಡೋದು. ಶೂಸ್ ಮೇಲೂ ಕಾಲು ಒಂಥರ ಪ್ರೆಸ್ ಆಗಿ ಅದು ಕಂಬಿಯೆಲ್ಲ ಪ್ರೆಸ್ ಆಗಿ ಸಖತ್ ನೋವ್ತಾ ಇದೆ ಅಪ್ಪ. ಅದನ್ನೇ ಎತ್ತಿಡ್ತೀನಿ ಒಂದು ನಿಮಿಷ, ಮತ್ತೆ ಎತ್ತಿಟ್ಟು ಮತ್ತೆ ನಿಮ್ಗೆ ಕಾಣ್ತೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಹೌಸ್ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಹೇಳ್ತೀನಿ. ಬಿ ವಿತ್ ಮೀ. ನೋಡಿ ಇದೆಲ್ಲ ಕೆಳಗೆ ಬಿದ್ದಿತ್ತಲ್ಲ, ಕೈ ಜಾರಿಗೆ ಮೇಲಿಂದ ಕೆಳಗಡೆ ಬಿದ್ದುಬಿಡ್ತು. ಇದೆಲ್ಲ ಲಿಟ್ರಲಿ ಎಲ್ಲ ಕಸ, ಸುಮ್ಮನೆ ವೇಸ್ಟೇಜ್ ಪೇಪರ್ಸ್. ಇದನ್ನೆಲ್ಲ ಈ ರೀತಿ ಸೇಫಾಗಿ ಸೇಫ್ ಗಾರ್ಡ್ ಮಾಡುವಂಥ ನೆಸೆಸಿಟಿ ಏನಿದೆ? ಖಂಡಿತವಾಗಿಯೂ ಇಲ್ಲ. ಚೆಕ್ ಮಾಡಿದೆ ಫ್ರೆಂಡ್ಸ್, ಖಂಡಿತವಾಗಿಯೂ ಚೆಕ್ ಮಾಡಿದೆ. ಎಲ್ಲ ವೇಸ್ಟೇಜ್. ಇದೆಲ್ಲ ಜಸ್ಟ್ ಕಸದ ಗಾಡಿಗೆ ಹಾಕ್ತೀನಿ. ಜಸ್ಟ್ ಇದೊಂದು ಯಾವುದೋ ಮೌನವಾಗದಿರು ಅನ್ನೋವಂಥ ಒಂದು ಕವನ ಸಂಕಲನದ ಬುಕ್ ಬಿಟ್ಟರೆ ಇದೆಲ್ಲ ವೇಸ್ಟ್. ಓಕೆನಾ? ಈ ರೀತಿ ಮಾಡಿಕೊಂಡು ಮನೆಯೆಲ್ಲ ಸುಮ್ಮನೆ ಗಲೀಜು ಮಾಡಿದ್ರೆ ಎಷ್ಟು ಅಂತ ಮಾಡುತ್ತೆ. ಇಷ್ಟೆಲ್ಲ ಬುಕ್ಸ್ ಎಲ್ಲ ಫ್ರೆಶ್ ಬುಕ್ಸ್ ಅಂತೀನಿ, ಪೇಪರ್ಸ್, ಗಾರ್ಬೇಜ್ ಪೇಪರ್ಸ್ ಅಂತಲೇ ಹೇಳ್ತೀನಿ. ಎಲ್ಲ ವೇಸ್ಟ್. ಇದೆಲ್ಲ ಗಾಡಿ ಹಾಕೋದೆ. ಈಗ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋತೀನಿ. ವಾಷಿಂಗ್ ಮಿಷಿನ್ ಅಷ್ಟೊತ್ತಿಗೆ ಆಗುತ್ತೆ. ಸೊ ಈ ರೀತಿ ನಡೀತಾ ಇದೆ. ಮತ್ತು ಕಸ ಗುಡಿಸೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಈಗಾಗಲೇ ಹಿಂದಿನ ಬ್ಲಾಗ್ಸಲ್ಲಿ ಮೇಲ್ಗಡೆ ಮನೆ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ತೋರಿಸ್ಕೊಳ್ತಾನೆ ಬರ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮನ್ನು ಕಾಣ್ತೀನಿ. ಜಸ್ಟ್ ಸ್ವೀಪಿಂಗ್ ಮಾಡಿಕೊಂಡು, ಮಾಪಿಂಗ್ ಮಾಡಿಕೊಂಡು, ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಕಾಣ್ತೀನಿ. ಬಿ ವಿತ್ ಮೀ. ದಿಸ್ ಈಸ್ ಲೇಕ್ ಆಫ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನಿಮಗೋಸ್ಕರ, ನಿಮಗಾಗಿ ವಿತ್ ಇನ್ಫಾರ್ಮೇಟಿವ್ ಆ್ಯಂಡ್ ಎಂಟರ್ಟೈನಿಂಗ್ ಬ್ಲಾಗ್ಸ್ ಅಂತಲೇ ಹೇಳ್ತೀನಿ. ಕೀಪ್ ಆನ್ ವಾಚಿಂಗ್. ಎಸ್, ಆಲ್ಮೋಸ್ಟ್ ಕ್ಲೀನಿಂಗ್ ಆಯಿತು, ಡಸ್ಟಿಂಗ್ ಆಯಿತು, ಸ್ವೀಪಿಂಗ್ ಆಯಿತು, ವಾಶ್ರೂಮ್ ಕ್ಲೀನ್ ಕೂಡ ಆಯಿತು. ಈಗ ಮಾಪಿಂಗ್ ಮಾತ್ರ ಇದೆ. ನೋಡಿ 2025 ಕ್ಯಾಲೆಂಡ್ರು ಕೂಡ ಬಂದಿದ್ದಾಗಿದೆ. ಈಗ ಇದನ್ನ ಹ್ಯಾಂಗ್ ಮಾಡಬೇಕು. ಇನ್ನೂ ನಿಯರ್ಲಿ 15 ಡೇಸ್ ಇದೆ ಇನ್ನು ಬಾಕಿ. ಆ ಹಳೆ ಕ್ಯಾಲೆಂಡರ್ ಹಿಂದೆ ಇದನ್ನ ಹ್ಯಾಂಗ್ ಮಾಡಿಬಿಟ್ರೆ ನ್ಯೂ ಇಯರ್ ಬಂದಾಗ ಹಳೆ ಕ್ಯಾಲೆಂಡರ್ ತೆಗೆದು ಈ ಹೊಸ ಕ್ಯಾಲೆಂಡರ್ ತಾನಾಗಿ ಆಟೋಮೆಟಿಕ್ಕಾಗಿ ಮುಂದೆ ಬಂದುಬಿಡುತ್ತೆ. ಸೊ ವಿಶ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ಯಾಕಂದರೆ ಕ್ಯಾಲೆಂಡರ್ ಕೈಲಿದ್ಮೇಲೆ ವಿಶ್ ಮಾಡೋದು ಇನ್ ಅಡ್ವಾನ್ಸ್ ಆಗಿ ಅದು ಆಬ್ವಿಯಸ್. ಸೊ 2025 ಎಲ್ಲರಿಗೂ ಒಳ್ಳೇದು ಮಾಡಲಿ. 24 ತುಂಬಾ ನೋವು ಕೊಟ್ಬಿಡ್ತು. 2024 ಅಂತಲೇ ಹೇಳ್ತೀನಿ. ಇದ್ರ ಬಗ್ಗೆ ಬೇರೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣಂತೆ. ಸೊ ಇದನ್ನ ಈಗ ಹ್ಯಾಂಗ್ ಮಾಡ್ತೀನಿ. ಇದೊಂದು ಕೆಲಸ ಇದೆ. ಅದಾದಮೇಲೆ ಬಟ್ಟೆ ಎಲ್ಲ ಆರು ಹಾಕಬೇಕು ಆ್ಯಂಡ್ ದೆನ್ ಮಾಪಿಂಗ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗುತ್ತೆ. ತುಂಬ ರಾಶಿ ಬಟ್ಟೆ ಬಿದ್ದುಬಿಟ್ಟಿದೆ ಐರನ್ಗೆ. ವಾಶ್ ಮಾಡಿ ಹಾಕಿರೋಂಥದ್ದು. ಐರನ್ನವ್ರು ಯಾರು ಒಬ್ರು ಬರ್ತಾಯಿದ್ರು, ಅವ್ರು ಯಾಕೋ ಬರ್ತಾಯಿಲ್ಲ. ಮನೆಗೆ ಬಂದು ಬಟ್ಟೆ ತಗೊಂಡು ಹೋಗಿ ಐರನ್ ಮಾಡಿ ಮತ್ತೆ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗೋರು. ಯಾಕೋ ಶಿ ಈಸ್ ನಾಟ್ ಕಮಿಂಗ್, ಡೋಂಟ್ ನೋ ವೈ. ಕಾಲ್ ಕೂಡ ಮಾಡದೆ ಬರ್ತಾಯಿಲ್ಲ. ಬೇರೆ ಯಾರಿಗಾದ್ರೂ ನೇಮಿಸ್ಬೇಕು. ತುಂಬ ಬಟ್ಟೆ ಅಂದರೆ ತುಂಬ ಬಟ್ಟೆ ಆಗಿಬಿಟ್ಟಿದೆ ಅವ್ರದ್ದು, ನನ್ನ ಹಸ್ಬೆಂಡ್ದು. ನೋಡಬೇಕು, ಯಾರನ್ನಾದ್ರೂ ಬೇರೆ ಕೇಳಬೇಕು. ಒಬ್ಬ ಆಂಟಿ ಇದ್ದಾರೆ, ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ. ಅವರು ಕೂಡ ಶಿ ಈಸ್ ಆಲ್ಸೋ ನಾಟ್ ಕಮಿಂಗ್. ನೋಡೋಣ. ಸೊ ಇದಾಗಿತ್ತು ಇವತ್ತಿನ ಈ ಪುಟಾಣಿ ಬ್ಲಾಗ್, ಹೌಸ್ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಹೇಳ್ತೀನಿ. ಸಖತ್ ಮೆಸ್ಸೇ ಆಗಿಬಿಟ್ಟಿದೆ ಮನೆ. ಅವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು. ಎಲ್ಲ ಆಟದ ಮೇಲೆ ಇಟ್ಟಿದ್ದೀನಿ. ಬೇಕಿದ್ದೆ ಅದೆಲ್ಲ ಎಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಏಣಿ ಕೂಡ ಇದೆ, ಹತ್ಕೊಂಡು ಅವರೇ ವಾಪಸ್ ತಗೊಳ್ಳಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಹೋಪ್ ನಿಮಗೆ ಈ ಒಂದು ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಜಸ್ಟ್ ಒಂದು ಕ್ಯೂಟಾಗಿರುವಂಥ ವ್ಲಾಗ್ ಅಂತಲೇ ಹೇಳ್ತೀನಿ. ನನ್ನ ಈ ಚಾನಲಲ್ಲಿ ನಾನು ಎಂಟರ್ಟೈನ್ಮೆಂಟ್ ವ್ಲಾಗ್ಸ್, ಹೇರ್ ಕೇರ್ ವಿಡಿಯೋಸ್ ಆ್ಯಂಡ್ ಸ್ಕಿನ್ ಕೇರ್ ವಿಡಿಯೋಸ್, ವಿಂಟರ್ ಸ್ಪೆಷಲ್ ವಿಡಿಯೋಸ್ ಕೂಡ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಟೇಕ್ ಕೇರ್.